ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಹೂವಿನ ತೋರಣ ಹೇಗೆ ಮಾಡ್ಕೊಳ್ಳೋದು ಹಬ್ಬದ ದಿನಕ್ಕೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಸಣ್ಣ ಸೂಜಿ ಆದರೆ ಆಗಲ್ಲ, ದೊಡ್ಡ ಸೂಜಿ ಇಲ್ಲ ಅಂತ ಹೇಳೋರು ಈ ರೀತಿ ಪಿನ್ ಇದ್ದರೆ ಸಾಕು. ಸುಜಾತ ಹೇರ್ ಪಿನ್ ಇದೊಂದಿದ್ರೆ ನಾವು ಹೇಗೆ ಹಾರನ ಮಾಡ್ಕೊಳ್ಬಹುದು ಅಥವಾ ತೋರಣ ಹೇಗೆ ಮಾಡ್ಕೊಳ್ಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ನಾವು ಹೂವನ್ನು ಈ ರೀತಿ ಪೋಣಿಸ್ಕೊಳ್ಬೋದು. ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಈ ರೀತಿ ಒಂದು ಸುಜಾತ ಹೇರ್ ಪಿನ್ನ ತಗೊಳ್ಳಿ, ಹಾಗೆ ಈ ರೀತಿ ದಪ್ಪದಾದ ನೂಲನ್ನು ಕೂಡ ತಗೊಳ್ಳಿ. ಇದನ್ನು ಈ ರೀತಿ ನೂಲಿನ ಜೊತೆ ಪೋಣಿಸ್ಕೊಳ್ಬೇಕು. ಸೂಜಿ ಪೋಣಿಸ್ಕೊಳ್ಳೋದಕ್ಕಿಂತ ತುಂಬ ಈಸಿಯಾಗಿ ಈ ರೀತಿ ಪಿನ್ಗೆ ಪೋಣಿಸ್ಕೊಳ್ಬೋದು. ಹಾಗೆ ಈ ರೀತಿ ಹೂವನ್ನು ಚುಚ್ಕೊಳ್ಳುವಾಗ ಮುಂದೆಯಿಂದ ಚುಚ್ಕೊಂಡ್ರೆ ಹೂವೆಲ್ಲ ಹಿಡ್ದಂಗೆ ಆಗುತ್ತೆ. ಆದ್ದರಿಂದ ಗ್ರೀನ್ ಭಾಗ ಇರುತ್ತಲ್ಲ ಅಲ್ಲಿಂದ ಹೂವನ್ನು ಪೋಣಿಸ್ಕೊಳ್ಬೇಕು. ಸೂಜಿನಲ್ಲಿ ಯಾವ ರೀತಿ ನಾವು ಹೊಲ್ಕೊಳ್ತೀವೋ ಅದೇ ರೀತಿ ನಾವು ಹೂವನ್ನು ಹೊಲ್ಕೊಳ್ಬೇಕಾಗತ್ತೆ. ನೋಡಿ, ನಾನಿಲ್ಲಿ 2 ಕಲರ್ ಹೂವನ್ನು ತಗೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಆರೆಂಜ್ ಕಲರ್ ಮತ್ತು ಯೆಲ್ಲೋ ಕಲರ್. ನೀವು ಒಂದೇ ಕಲರ್ ಹೂವಿಂದನಾದರೂ ಮಾಡ್ಕೊಳ್ಳಿ ಅಥವಾ ಈ ರೀತಿ ಡಬಲ್ ಕಲರ್ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆರ್ಟಿಫಿಷಿಯಲ್ ತೋರಣ ಇರುತ್ತಲ್ಲ ಅದೇ ರೀತಿ ಕಲರ್ಫುಲ್ಲಾಗಿ ಕಾಣಿಸುತ್ತೆ. 2 ಕಲರ್ನ ಬಳಸೋದ್ರಿಂದ ಈ ರೀತಿ ಒಂದಾದ್ಮೇಲೆ ಒಂದು ಹೂವನ್ನು ಹಾಕ್ಕೊಳ್ತಾ ಹೋಗ್ತಾ ಇದ್ದೀನಿ. ಎಷ್ಟು ಉದ್ದ ಬೇಕು ನಮಗೆ, ಬಾಗಿಲು ಎಷ್ಟು ಉದ್ದ ಇದೆ ಅಷ್ಟು ನೋಡಿಕೊಂಡು ಅಷ್ಟುದ್ದ ನಾವು ಈ ರೀತಿ ಹೂವನ್ನು ಪೋಣಿಸ್ಕೊಳ್ಬೇಕು. ನೋಡಿ, ಈ ರೀತಿ ಎಷ್ಟು ಉದ್ದ ಬೇಕು ಅಷ್ಟುದ್ದ ಆದಮೇಲೆ ನಾನು 2 ಸೈಡ್ ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ನಮಗೆ ಆರ್ಟಿಫಿಷಿಯಲ್ ತೋರಣ ಹಾಕಿದಾಗ ಯಾವ ರೀತಿ ಸೈಡಲ್ಲೂ ಕೂಡ ಎಡ್ಜಲ್ಲಿ ಇರುತ್ತೆ ಆ ಥರ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮುಂಚೆನೇ ನಾಟ್ ಹಾಕ್ಕೊಂಡ್ರೆ ನಮಗೆ ಮೊಳೆಗೆ ಮತ್ತೆ ದಾರ ಹಾಕಿ ಗಂಟು ಹಾಕುವಂಥ ಪ್ರಮೇಯ ಬರೋದಿಲ್ಲ. ಈಸಿಯಾಗಿ ತೋರಣನ ಈ ರೀತಿ ಮೊಳೆಗೆ ಸಿಕ್ಕಿಸ್ಕೊಳ್ಬಹುದು. ಈ ರೀತಿ ಒಂದು ನಾಟ್ ಹಾಕ್ಕೊಂಡ್ರೆ, ನಾಟ್ ಹಾಕ್ಕೊಂಡ್ಮೇಲೆ ಮತ್ತೆ ಹೂವನ್ನು ನಾನು ಪೋಣಿಸ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ನಾನು ತೋರಿಸ್ತೀನಿ ಯಾವ ರೀತಿ ತೋರಣ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು. ಕೊನೆಯವರೆಗೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ನಾಟ್ ಹಾಕ್ಕೊಂಡು ಆದಮೇಲೆ ಮೊದಲು ಒಂದು ಆರೆಂಜ್ ಕಲರ್ ಹೂವು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು 3ರಿಂದ 4 ಹೂವು ಯೆಲ್ಲೋ ಕಲರ್ ಫ್ಲವರ್ ಹಾಕ್ಕೊಳ್ತಾ ಇದ್ದೀನಿ. ಒಂದು 4 ಯೆಲ್ಲೋ ಕಲರ್ ಫ್ಲವರ್ ಹಾಕ್ಕೊಂಡ್ಮೇಲೆ ಇನ್ನೊಂದು ಆರೆಂಜ್ ಕಲರ್ ಫ್ಲವರ್ನ ಕೊನೆಯದಾಗಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಕಾಣಿಸುತ್ತೆ ಲಾಸ್ಟಲ್ಲಿ. ಈಗ ಮತ್ತೆ ಇಲ್ಲೊಂದು ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಹೂವು ಯಾವುದೇ ರೀತಿ ಕೆಳಗಡೆ ಬೀಳದೇ ಇರೋ ಹಾಗೆ ಹೂವನ್ನು ಸೇರಿಸಿ ಗಂಟು ಹಾಕ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಥ್ರೆಡ್ ಏನಾದರೂ ಉಳಿದ್ರೆ ಕಟ್ ಮಾಡಿಕೊಂಡು ಇನ್ನೊಂದು ಕಡೆಗೂ ಅದೇ ರೀತಿ ಹೂವನ್ನು ಪೋಣಿಸಿ ಇಟ್ಕೊಳ್ತಾ ಇದ್ದೀನಿ. 2 ಕಡೆ ಎಡ್ಜ್ಗೂ ಈ ರೀತಿ ಹೂ ಹಾಕ್ಕೊಂಡ್ಮೇಲೆ ಮತ್ತೆ ಮಧ್ಯದಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಲಿ ಅಂತ ಹೇಳಿ ತೋರಣ ಇಲ್ಲಿ ಮತ್ತೆ ಈ ರೀತಿ ಮಧ್ಯಕ್ಕೆ ಒಂದು ಆರ್ಚ್ ಥರ ಮಾಡ್ಕೊಳ್ತಾ ಇದ್ದೀನಿ. 2 ಜನ ನೋಡಿಕೊಂಡು ಮಧ್ಯ ಯಾವ ಸೆಂಟರಲ್ಲಿ ಫ್ಲವರ್ ಇದೆ ಅಲ್ಲಿಂದ ಮತ್ತೆ ಅಳತೆ ಮಾಡಿಕೊಂಡು ಒಂದು 3 ಅಥವಾ 4 ಹೂವನ್ನ ಗ್ಯಾಪ್ ಕೊಟ್ಕೊಂಡು ಒಂದು ದಾರ ಹಾಕ್ಕೊಳ್ತಾ ಇದ್ದೀನಿ. ದಾರ ಹಾಕ್ಕೊಂಡು ಮತ್ತೆ ಹೂವನ್ನು ಪೋಣಿಸ್ಕೊಳ್ಬೇಕು. ನೋಡಿ, ಒಂದು 3 ಅಥವಾ 4 ಹೂವನ್ನು ಗ್ಯಾಪ್ ಕೊಟ್ಟು ದಾರಾಗ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಈ ಥರ ನೀಟಾಗಿ ಒಂದು ನಾಟ್ ಹಾಕ್ಕೊಂಡ್ರೆ ಅದು ಯಾವುದೇ ಕಾರಣಕ್ಕೂ ದಾರ ಬಿದ್ದು ಹೋಗೋದಿಲ್ಲ ತೂಕ ಆಗಿ. ಇಲ್ಲಿ ಕೂಡ ನಾವು ಯಾವ ರೀತಿ ಬೇಕಾದರೂ ಹೂವನ್ನು ಹಾಕ್ಕೊಳ್ಬಹುದು. ನಾನು ಯೆಲ್ಲೋ ಕಲರ್ ಹಾಕ್ಕೊಳ್ತಾ ಇದ್ದೀನಿ. ಮಧ್ಯಕ್ಕೆ ಬಂದಾಗ ಮಾತ್ರ ಒಂದು ಆರೆಂಜ್ ಕಲರ್ ಹೂವನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಫ್ಲವರ್ನ ಚೂಸ್ ಮಾಡ್ಕೊಳ್ಬಹುದು. ಬಾಗಿಲಿಗೆ ಈ ರೀತಿ ತೋರಣ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಕೂಡ ಈ ರೀತಿ ಹಬ್ಬಕ್ಕೆ ಮಾಡ್ಕೊಳ್ಳಿ. ಕೆಲವೊಂದು ಸರಿ ಆರ್ಟಿಫಿಷಿಯಲ್ ತೋರಣ ಹಾಕಿರ್ತೀವಲ್ವ ಅದೇ ಥರ ಕಾಣಿಸುತ್ತೆ. ಈ ರೀತಿ ಡಬಲ್ ಕಲರ್ ಮತ್ತು ಸ್ವಲ್ಪ ಏನಾದರೂ ಚೇಂಜಸ್ ಮಾಡಿ ಹಾಕ್ಕೊಂಡಾಗ ಹಬ್ಬದ ದಿನಕ್ಕೆ ಡಿಫ್ರೆಂಟಾಗಿ ಕೂಡ ಅನಿಸುತ್ತೆ. ಯಾವಾಗಲೂ ಒಂದೇ ರೀತಿ ತೋರಣ ಕಟ್ಟೋದಕ್ಕಿಂತ ಈ ರೀತಿ ಡಿಫ್ರೆಂಟಾಗಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಈಗ ಮತ್ತು ಲೆಫ್ಟ್ ಸೈಡ್ಗೆ ಎಷ್ಟು ಫ್ಲವರ್ನ ಡಿಸ್ಟೆನ್ಸ್ ಬಿಟ್ಟಿದ್ವೋ ರೈಟ್ ಸೈಡ್ಗೂ ಅಷ್ಟೇ ಡಿಸ್ಟೆನ್ಸ್ನಲ್ಲಿ ಹೂವನ್ನು ಬಿಟ್ಟು ಈ ರೀತಿ ನಾಟ್ ಹಾಕ್ಕೊಳ್ತಾ ಇದ್ದೀನಿ. ದಾರ ಕಾಣಿಸ್ದೇ ಇರೋ ಹಾಗೆ ಗಂಟು ಹಾಕಿ ಇಲ್ಲೂ ಕೂಡ ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೆ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಬಹುದು ನೀವು
ಬಾಗಿಲಿಗೆ ಹಾಕಿದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಡಿಫ್ರೆಂಟಾಗಿ ಅನಿಸುತ್ತೆ. ಮಧ್ಯಕ್ಕೂ ಬೇಕಾದರೆ ಒಂದು ಮೊಳೆ ಇದ್ದರೆ ಈ ರೀತಿ ಮಧ್ಯದೂ ಕೂಡ ಮೊಳೆಗೆ ಸೇರಿಸಿ ಹಾಕ್ಕೊಂಡ್ರೆ ಒಂದು ದಾರ ಕಟ್ಟಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಬಾಗಿಲಿಗೆ ತೋರಣನ ನಾವೇ ಮಾಡ್ಕೊಳ್ಬಹುದು ಅಂತ. ತುಂಬಾ ಚೆನ್ನಾಗಿ ಅನಿಸುತ್ತೆ. ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಈ ವಿಡಿಯೋ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.